ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇದ್ದಾರೆ. ವೀಕ್ಷಕರೇ, ಮೊನ್ನೆ ಮಂಗಳೂರಿಗೆ ದಸರಾ ನೋಡಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ತೊಕ್ಕೊಟ್ಟಿನ ಹತ್ತಿರ ಇರ್ತಕ್ಕಂಥ ಕುಂಪಾಲದಲ್ಲಿ ಒಬ್ಬರ ಮನೆ ಹತ್ರ ಹೋಗಿದ್ದೆ. ಅವರು ನನ್ನ ಹಳೆಯ ಕಸ್ಟಮರು. ಹೀಗೆ ಕುಶಲೋಪರಿ ಮಾತಾಡುವ ಅಂತೇಳಿ ಹೋಗಿದ್ದೆ. ಅವರ ಮನೆಯೇ ಮೊದಲು ಹೇಗಿತ್ತೋ ಹಾಗೇ ಇತ್ತು. ಆ ಮನೆಯವರ ನೈಋತ್ಯ ಭಾಗದಲ್ಲಿ ಇನ್ನೊಂದು ಅವರಿಗೆ ಸಂಬಂಧಿಸಿದ ಫ್ಯಾಮಿಲಿ ಇತ್ತು. ಚಿಕ್ಕ ಕೊಠಡಿ, ತುಂಬ ಸಮಸ್ಯೆಯಲ್ಲಿದ್ದರು. ಬೀಡಿ ಕಟ್ಟಿಕೊಂಡು ಜೀವನವನ್ನು ಮಾಡ್ತಾಯಿದ್ರು. ಹೀಗೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ಮನೆಯನ್ನು ಕಟ್ಟಿಕೊಂಡಿದ್ದಾರೆ. ಇದೇ ಸ್ಥಳದಲ್ಲಿ ಈಶಾನ್ಯಕ್ಕೆ, ಪೂರ್ವ ಈಶಾನ್ಯಕ್ಕೆ, ಅಂದರೆ ಆ ಸ್ಥಳದಲ್ಲಿ ಸ್ವಲ್ಪ ಜಾಗ ಇತ್ತು. ಉತ್ತರಕ್ಕೆ ಬಾಗಿಲನ್ನು ಇಟ್ಕೊಂಡು ಕಟ್ಕೊಂಡಿದ್ದಾರೆ. ಉತ್ತರಕ್ಕೆ ಗೇಟ್ ಇದೆ, ಉತ್ತರಕ್ಕೆ ರಸ್ತೆ ಅಂದರೆ ಮಾರ್ಗ ಸಹ ಇದೆ. ಈ ಮನೆಯವರು ಆ ಮನೆಯನ್ನು ಕಟ್ಟಿಕೊಂಡ ಮೇಲೆ ಎಷ್ಟೊಂದು ಅಭಿವೃದ್ಧಿ ಹೊಂದಿದ್ದಾರೆ ಅಂತಂದರೆ ನಂಬಲಿಕ್ಕೆ ಅಸಾಧ್ಯ. ಅವರ ಮಗ ಕಾರು ಎಲ್ಲ ತೆಗೆದಿದ್ದಾನೆ, ವಿದೇಶದಲ್ಲಿ ಉದ್ಯೋಗದಲ್ಲಿ ಇದ್ದಾನೆ. ಆ ಮನೆಗೆ ಹೋದ ಮೇಲೆ ಇವರ ಒಂದು ಅಭಿವೃದ್ಧಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕುಟುಂಬದಲ್ಲಿ ತುಂಬ ಸಂತೋಷ ಇದ್ದದ್ದನ್ನು ನಾನು ನೋಡಿದೆ. ಬಟ್ ಈ ಫಾರಿನ್ಗೆ ಹೋದಂಥ ಹುಡುಗನಿಗೆ ನಾನೇ ಜಾತಕ ಮಾಡಿಕೊಟ್ಟಿದ್ದೆ. ಆವಾಗ ನಾನು ಪ್ರತಿ ವಾರ ಕುಂಪಾಲದಲ್ಲಿ ಅಲ್ಲಿ ಹೋಗ್ತಿದ್ದೆ, ಕುಚುಮ ಗದ್ದೆ ಅಂತೇಳಿ. ಪ್ರತಿ ವಾರ ಹೋದಂಥ ಒಂದು ಸಂದರ್ಭದಲ್ಲಿ ಅವರು ಜಾತಕ ಮಾಡಲಿಕ್ಕೆ ಹೇಳಿದರು ನನಗೆ. ಆ ಹುಡುಗಂದು ಜಾತಕ ಎಲ್ಲ ಮಾಡಿದ್ದೆ. ಆವಾಗ ತುಂಬ ಕಷ್ಟದಲ್ಲಿದ್ದರು. ಆ ಮನೆಯವರಿಗೆ ಇಬ್ಬರು ಹೆಣ್ಮಕ್ಳು, ಒಬ್ಬರು ಹುಡುಗ ಇದ್ದದ್ದು. ಈ ಹುಡುಗಂದು ಜಾತಕವನ್ನು ಮಾಡಿಕೊಟ್ಟಿದ್ದೆ. ಇವರು ಮನೆ ಕಟ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಇವರಿಗೆ ಯಾವುದೇ ವಿಚಾರ ತಿಳಿಸಿರಲಿಲ್ಲ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಉತ್ತರ ಈಶಾನ್ಯದ ರಸ್ತೆ, ಉತ್ತರ ಈಶಾನ್ಯದ ಬಾಗಿಲು ಈ ಮನೆಗೆ ಹೋದಕ್ಕಿಂತಲೂ ಇವರಿಗೆ ತನಗೇ ಅರಿವಿಲ್ಲದಂತೆ ಒಂದಕ್ಕೊಂದು ಉತ್ತಮವಾದಂಥ ಅವಕಾಶಗಳನ್ನು ಕೊಡ್ತಾರೆ. ಅಂದರೆ ವೀಕ್ಷಕರೇ, ಇದರ ವಿಚಾರ ಏನು ಅಂತ ಅಂದರೆ, ನಾವು ಮಾಡ್ತಕ್ಕಂಥ ವ್ಯವಹಾರಗಳಾಗಲಿ, ಮನೆ ಕಟ್ಟುವ ವಿಚಾರಗಳಾಗಲಿ, ಯಾವುದೇ ಆಗಲಿ, ಅದಕ್ಕೆ ತುಂಬ ಪವರ್ಫುಲ್ಲಾದಂಥ ದಿಕ್ಕುಗಳು ಸಿಕ್ಕಿದಾಗ ಅದು ಸಾಧ್ಯ ಆದರೆ ಇನ್ನಷ್ಟು ವಾಸ್ತು ಪ್ರಕಾರ ಇದ್ದಾಗ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು ಆ ಮನೆಯವರಿಗೆ ಹೊರತು ಬೇರೆಯವರಿಗಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ಕೊತೀವಿ, ಅದರ ನೆಗೆಟಿವನ್ನು ನಾವೇ ಅನುಭವಿಸ್ತೀವಿ. ಜ್ಯೋತಿಷ್ಯ, ವಾಸ್ತು ಯಾರಿಗೂ ಕೆಟ್ಟದ್ದನ್ನು ಮಾಡಲಿಕ್ಕೆ ಇರೋದಿಲ್ಲ. ಒಬ್ಬರಿಗೆ ಒಂದು ಜಾತಕವನ್ನು ಮಾಡಿಕೊಟ್ಟಾಗ ಆ ಜಾತಕದಲ್ಲಿ ಏನಾದರೂ ದೋಷ ಇದ್ದಾಗ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಜ್ಯೋತಿಷ್ಯ ಮಾರ್ಗದರ್ಶನವನ್ನು ತಿಳಿಸುತ್ತೆ. ಒಂದು ಮನೆಯೂ ಅಷ್ಟೇ, ಈ ಕಡೆ ಅಡುಗೆ ಮನೆ ಇರಬೇಕು, ಈ ಕಡೆ ದೇವ್ರ ಮನೆ ಇರಬೇಕು, ಈ ಕಡೆ ಮುಖ್ಯ ಬಾಗಿಲು ಇರಬೇಕು, ಆ ಮನೆಯವರ ಹೆಸರಿಗೂ ಆ ಬಾಗಿಲು ಯಾವ ದಿಕ್ಕಿಗೆ ಆಗಿ ಬರ್ತತೆ, ಯಾವ ರೀತಿ ಆಯಾ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಸಾಕಷ್ಟು ಆ ವಾಸ್ತುವಿನಲ್ಲಿ ಬರ್ತದೆ. ನೀವು ಯಾವಾಗ ಆ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿಕೊಂಡು ಅದೇ ರೀತಿ ಮಾರ್ಗ, ರೋಡ್ ಅಂತ ಏನು ಕರಿತೀವಿ, ಅದು ಉತ್ತರ ಈಶಾನ್ಯವಾಗಿಯೋ ಪೂರ್ವ ಈಶಾನ್ಯವಾಗಿಯೋ ಇದ್ದಾಗ ನಿಮ್ಮ ಅಭಿವೃದ್ಧಿಯನ್ನು ತಡಿಲಿಕ್ಕೆ ಯಾರ ಕೈಲೂ ಆಗಲ್ಲ. ನನಗೆ ನಂಬೋದಕ್ಕೆ ಅಷ್ಟೊಂದು ಅಸಾಧ್ಯ ಆಯಿತು. ಅಷ್ಟೊಂದು ಇಂಪ್ರೂವ್ಮೆಂಟು ಆಗಿದ್ದಾರೆ ಆ ಮನೆಗೆ ಹೋದ್ಮೇಲೆ. ಮೊದಲಿದ್ದಂಥ ಮನೆಯಲ್ಲಿ ಬೀಡಿ ಕಟ್ಟಿಕೊಂಡು ಜೀವನವನ್ನು ಮಾಡ್ತಿದ್ರು. ದಿನೇ ದಿನೇ ಅದು ಇದು ಅಲ್ಲಿ
ಅದರದ್ದು ಇದರದ್ದು ದುಡ್ಡೆಲ್ಲ ಕಟ್ಕೊಂಡು ದಿನನಿತ್ಯ ಜೀವನಕ್ಕೆ ಕಷ್ಟ ಆಗ್ತಿತ್ತು. ಅಷ್ಟೊಂದು ನೋವಿನಲ್ಲಿ ಇದ್ದವರು ಅಲ್ಲಿಂದ ಈ ಮನೆಯನ್ನು ಕಟ್ಕೊಂಡಾದಮೇಲೆ ಇವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ. ಇದರ ಪಕ್ಕದಲ್ಲಿದ್ದ ಅಂದರೆ ಅದೇ ಮನೆಯ ಸಂಬಂಧಿಕರಿಗೆ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಆ ಮನೆ ಪೂರ್ಣವಾಗಿ ವಾಸ್ತು ದೋಷ ಇದೆ, ಸರಿಪಡಿಸ್ಕೊಳ್ಳಿಕ್ಕೂ ಹೋಗಿಲ್ಲ. ಹಾಗಾಗಿ ವೀಕ್ಷಕರೇ, ನನ್ನ ಉದ್ದೇಶ ಇಷ್ಟೇ. ನೀವೊಂದು ಸೈಟ್ ತೆಗೆದುಕೋಬೇಕಾದ್ರೆ ಅಥವಾ ಒಂದು ಅಂಗಡಿ ಮಾಡಬೇಕಾದ್ರೆ ಅಥವಾ ಒಂದು ಹೋಟೆಲ್ ಮಾಡಬೇಕಾದ್ರೆ ಒಂದು ಆಯ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೂ ಅಷ್ಟೇ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಆ ಪ್ರಕಾರ ನೀವು ಅದನ್ನು ಮನೆ ಕಟ್ಕೊಂಬೋದಾಗಲಿ ಅಥವಾ ಹೋಟೆಲ್ ಮಾಡ್ತಕ್ಕಂಥದ್ದಾಗಲಿ ಇನ್ನಿತರ ವ್ಯವಹಾರಗಳನ್ನು ನೀವು ಮಾಡಿದರೆ ಅದರಿಂದ ಯಾವತ್ತೂ ನಷ್ಟ ಕಷ್ಟ ಬರೋದಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.